ನವರಾತ್ರಿ ಹಬ್ಬದ ಶುಭಾಶಯಗಳು. ಈ ನವರಾತ್ರಿ ಹಬ್ಬದ ಪ್ರಯುಕ್ತ ನಮ್ಮ ದೇಶದ ನೆಚ್ಚಿನ ಪ್ರಧಾನಮಂತ್ರಿಗಳಾದಂಥ ವಿಶ್ವಗುರುವಾದಂಥ ನರೇಂದ್ರ ಮೋದಿಜಿಯವರು ಪ್ರತಿಯೊಂದು ಶ್ರೀಸಾಮಾನ್ಯರಿಗೂ ಕೂಡ ಕೈಗೆಟುಕುವ ದರದಲ್ಲಿ ಬಸ್ಸುಗಳು ದೊರಕಬೇಕು ಅನ್ನೋ ಒಂದು ಕಲ್ಪನೆ ಇಟ್ಟುಕೊಂಡು ಏನು ನವರಾತ್ರಿ ಹಬ್ಬದ ಪ್ರಯುಕ್ತ GSTಯನ್ನು 18% ಇರುವಂಥದ್ದು GSTಯನ್ನು 5% ಮಾಡಿದ್ದಾರೆ. ಮತ್ತು 28% ಇದ್ದು GSTಯನ್ನು 18% ಮಾಡಿದ್ದಾರೆ. ಇದರ ಅಂಗವಾಗಿ ಇವತ್ತು ನಮ್ಮ ಮುಳಬಾಗಿಲು ವಿಧಾನಸಭಾ ಕ್ಷೇತ್ರದಲ್ಲಿ ಮುಳಬಾಗಿಲು ನಮ್ಮ ನಗರದಲ್ಲಿ ಇವತ್ತು ನಾವು ಪ್ರತಿಯೊಂದು ವರ್ತಕರ ಸಂಘದ ಅಧ್ಯಕ್ಷರುಗಳನ್ನು ಇರ್ಬೋದು ಮತ್ತು ಸದಸ್ಯರು ಇರ್ಬೋದು ಭೇಟಿಯಾಗಲಿ ಎಲ್ಲರೂ ತುಂಬ ಸಂತೋಷದಿಂದ ಇವತ್ತು ನರೇಂದ್ರ ಮೋದಿಜಿಯವರು GST ಕಮ್ಮಿ ಮಾಡೋದನ್ನು ತುಂಬ ಎಲ್ಲರೂ ಕೂಡ ಅಭಿನಂದನೆಯನ್ನು ನರೇಂದ್ರ ಮೋದಿಜಿ ಸಲ್ಲಿಸ್ತಾ ಇದ್ದಾರೆ. ಇದೇ ಸಂದರ್ಭದಲ್ಲಿ ಗ್ರಾಹಕರು ಕೂಡ ಪ್ರತಿಯೊಬ್ಬರು ಕೂಡ ತುಂಬ ಖುಷಿಯಾಗಿದ್ದಾರೆ, ತುಂಬ ಸಂತೋಷ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕೆಂದರೆ ನಾವು ದಿನನಿತ್ಯ ಬಳಕೆ ಮಾಡುವಂಥ ಎಲ್ಲ ಪದಾರ್ಥಗಳು ಇರ್ಬೋದು, ಬೆಳಗ್ಗೆ ಟೂತ್ಪೇಸ್ಟಿಂದ ನಾವು ಪ್ರಾರಂಭವಾಗುವ ನಮ್ಮ ಒಂದು ದಿನನಿತ್ಯ ಜೀವನ ಮಲಗುವ ಇಡ್ಲಿ ಕೂಡ ಎಲ್ಲ ಒಂದು ಇದರಲ್ಲಿ GST ಕಮ್ಮಿ ಆಗಿರೋದು ದಿನ ಬಳಕೆ ವಸ್ತುಗಳಿರ್ಬೋದು, ದಿನಸಿ ವಸ್ತುಗಳಿರ್ಬೋದು, ಅದೇ ರೀತಿ ನಾವು ಬಳಕೆ ಮಾಡುವಂಥ ಮೊಬೈಲ್ಗಳ ಮೇಲೆ GST ಕಮ್ಮಿ ಆಗಿರೋಂಥ ಇರ್ಬೋದು. ಮತ್ತು ವಿಶೇಷವಾಗಿ ನಮ್ಮ ಮೆಡಿಸಿನ್ಸ್ ಔಷಧಿಗಳು ಇವತ್ತು ಸೀನಿಯರ್ ಸಿಟಿಜನ್ ಅವರು ಸುಮಾರು ಜನ ಸೀನಿಯರ್ ಸಿಟಿಜನ್ಸ್ ಎಲ್ಲ ಈ ಡಯಾಬಿಟಿಕ್ ಇರ್ಬೋದು, BP ಇರ್ಬೋದು ಅದನ್ನು ಬಳಲ್ತಾ ಇದ್ದಾರೆ. ಇವತ್ತು GST ಕಮ್ಮಿ ಆಗಿರೋದ್ರಿಂದ ಕಡಿಮೆ ದರದಲ್ಲಿ ನಮಗೆ ಮೆಡಿಸನ್ಸ್ ಸಿಗ್ತಾ ಇರೋದ್ರಿಂದ ಪ್ರತಿಯೊಂದು ಸೀನಿಯರ್ ಸಿಟಿಜನ್ ಇರ್ಬೋದು ಎಲ್ಲ ಗ್ರಾಹಕರು ತುಂಬ ಖುಷಿ ಆಗ್ತಾ ಇದ್ದಾರೆ. ಮತ್ತು ಮೊಬೈಲ್ ಬಳಕೆ ಮಾಡೋದಿರ್ಬೋದು ಅದನ್ನು ಕಮ್ಮಿ ಆಗಿರೋದು ತುಂಬ. ಅದೇ ರೀತಿ ವಾಹನಗಳ ಬಳಕೆ ಕಾರುಗಳಿರ್ಬೋದು, ಟೂ ವೀಲರ್ಗಳು ಇರ್ಬೋದು. ಸೊ ಇದೇ ರೀತಿ ಅನೇಕ ಎಲ್ಲ ಒಂದು ವಸ್ತುಗಳ ಮೇಲೆ ಕೂಡ ನಮ್ಮ ನೆಚ್ಚಿನ ಪ್ರಧಾನಿಗಳು ನರೇಂದ್ರ ಮೋದಿಗೆ GST ಕಮ್ಮಿ ಮಾಡಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಪ್ರತಿಯೊಂದು ಗ್ರಾಹಕರು ಇರ್ಬೋದು, ವರ್ತಕರು ಇರ್ಬೋದು ತುಂಬ ಖುಷಿ ಆಗ್ತಾ ಇದ್ದಾರೆ. ನಾವು ಕೂಡ ಕಳೆದ ಎರಡು ಹೊತ್ತುಗಳಿಂದ ಪ್ರತಿಯೊಂದು ಒಂದು ಅಂಗಡಿಗಳಿಗೆ ನಾವು ಭೇಟಿ ಕೊಟ್ಟಾಗ ಅವರಾಗಿ ಕೂಡ ಎಲ್ಲೋ ಸಂತೋಷಪಟ್ಟು ಮೋದಿಜಿಯವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದಾರೆ. ನಮ್ಮ ಕೂಡ ತುಂಬ ಖುಷಿಯಾಯಿತು. ನಮ್ಮ ಸಂದರ್ಭದಲ್ಲಿ ನರೇಂದ್ರ ಮೋದಿಜಿಯವರಿಗೆ ಆ ದೇವರು ಆಯುಷ್ ಆರೋಗ್ಯ ಕೊಟ್ಟು ಇನ್ನೂ 16 ವರ್ಷಗಳ ಕಾಲ ನಮ್ಮ ಭಾರತ ದೇಶವನ್ನು ಅವರು ಮುನ್ನಡೆಸಬೇಕು. ನಮ್ಮ ಭಾರತ ದೇಶವನ್ನು ವಿಶ್ವಗುರುವನ್ನಾಗಿ ಮಾಡೋದಕ್ಕೆ ದೇವರಿಗೆ ಇನ್ನೂ ಹೆಚ್ಚಿನ ಶಕ್ತಿ ಬರಬೇಕಂತ ಈ ಒಂದು ಸಂದರ್ಭದಲ್ಲಿ ನಾವು ಕೇಳ್ಕೊಳ್ತಾ ಇದ್ದೀವಿ. ಧನ್ಯವಾದಗಳು.